ಎಲ್ಲಿಲ್ಲ ಊಟ ಹಚ್ಕೋಬ ಹೊಟ್ಟೆ ಹಸಿತೈತೆ. ನಿಮ್ಗೊಂದ್ ಸ್ವಲ್ಪನೂ ಬುದ್ಧಿ ಇಲ್ಲ. ಯಾವಾಗ ನೋಡಿದ್ರು ಕುಡ್ಕೊಂಡೇ ಬರ್ತೀರಾ ನೀವು. ನನ್ ಮೇಲೆ ನನ್ ಮಕ್ಳ ಮೇಲೆ ಸ್ವಲ್ಪನೂ ಚಿಂತೆ ಇಲ್ಲ. ಇವಾಗ ಏನಾಯ್ತು? ಪಕ್ಕದಲ್ಲೆಲ್ಲ ನೋಡಿ ಎಲ್ರು ಏನೋ ಟೆಸ್ಟ್ ಮಾಡಿಸ್ತಿದಾರೆ ಕ್ಯಾನ್ಸರ್ಗೆ. ನನ್ನ ಹತ್ರ ಕುಡಿಯಕ್ಕೆ ದುಡ್ಡಿಲ್ಲ, ನಿನ್ ಕ್ಯಾನ್ಸರ್ ಟೆಸ್ಟ್ ದುಡ್ಡು ಇಗ್ಬೇಕಾ? ಚೆನ್ನಾಗಿ ತಿನ್ಕೊಂಡು ಗುಂಟ್ಕಲ್ ತರ ಇದೆಯಾ ತಾನೆ, ಇನ್ನೇನಕ್ಕೆ ಕ್ಯಾನ್ಸರ್ ಟೆಸ್ಟ್? ಅಲ್ಲಿ 30 ವಯಸ್ಸು ಮೇಲೆ ಎಲ್ರು ಮಾಡಿಸ್ಬೇಕಂತೆ. ನನ್ ಕೈಯಲ್ಲಿ ಆಗಲ್ಲ. ಹೇಳಿದ್ರೆ ಅರ್ಥ ಆಗಲ್ಲ. ನಾನು ಹೋಗಿ ನನ್ನ ಫ್ರೆಂಡ್ ನಾನು ಕರ್ಕೋತೀನಿ. ಹೇ ಸಿರಿ ಇಲ್ಲಿ ಬಾ ಒಂದ್ ಸ್ವಲ್ಪ. ನಮ್ಮ ಯಜಮಾನ್ರಿಗೊಂದ್ ಸ್ವಲ್ಪ ಹೇಳು. ಅವ್ರು ನಾನು ಹೇಳಿದ್ರೆ ಅರ್ಥನೇ ಮಾಡ್ಕೋತಾ ಇಲ್ಲ. ರೀ ಒಂದ್ ಸ್ವಲ್ಪ ಇಲ್ಲಿ ಬನ್ನಿ. ಇವಳು ನನ್ನ ಫ್ರೆಂಡ್ ಸಿರಿ ಅಂತ. ಸರ್ ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ ಸರ್. ಏನ್ ಟೆಸ್ಟ್ ಮಾಡ್ಸಲ್ಲ ಅಂತಿದ್ದೀರಾ? ಅದ್ ಏನ್ ಟೆಸ್ಟ್, ಏನ್ದ್ರ ಬಗ್ಗೆ ನನ್ಗೆ ಏನ್ ಗೊತ್ತಿಲ್ಲ ಸರ್. ಅದು 30 ವಯಸ್ಸು ಮೇಲೆ ಎಲ್ರು ಮಾಡಿಸ್ಬೇಕು ಸರ್. ಅದು ಏನೋ ಕ್ಯಾನ್ಸರ್ ವೈರಸ್ ಇಂದ ಬರತ್ತಂತೆ. ಕೊರೋನಾ ವೈರಸ್ ಏನ್ ಲಾಕ್ಡೌನ್ ಆಗುತ್ತಾ? ಅವಳು ಸತ್ತೋಗ್ಬಿಡ್ತಾಳ? ಸರ್ ಇಲ್ಲ ಅದೆಲ್ಲ ಏನಿಲ್ಲ ಸರ್. ನಾನು ಹೇಳ್ತೀನಿ ನೋಡಿ ನನ್ನ ಲೈಫಲ್ಲಿ. ಹಲೋ, ಹೇಳಮ್ಮ. ಹಾಸ್ಪಿಟಲ್ ಅಲ್ಲೇ ಇದ್ದೀನಿ ನಾನು. ಹಾ, ನನಗೆ ಯಾಕಮ್ಮ ಟೆಸ್ಟು? ನಾನು ಎಲ್ಲ ಫುಲ್ಲು ಡಯಟ್ ಎಲ್ಲ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ. ನನಗೆ ಯಾಕೆ ಟೆಸ್ಟು? ಸುಮ್ಮನೆ ಯಾರಮ್ಮ ನೀವು? ಯಾಕೆ ಅಳ್ತಿದ್ದೀರಾ? ಏನಾಯ್ತು? ನನ್ನ ಹೆಸರು ಗೀತಾ ಅಂತ. ಕ್ಯಾತ್ ನಗರ್ ಸ್ಲಮ್ ಅಲ್ಲಿ ಇದ್ದೀವಿ. ನನಗೆ ಸ್ಟೇಜ್ 4 ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. 1 ವರ್ಷದ ಹಿಂದೆ ಸ್ವಲ್ಪ ಜನ ಡಾಕ್ಟರ್ಸ್ ಬಂದಿದ್ರು ನಮ್ಮ ಏರಿಯಾಗೆ. ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಹೇಳಿದ್ರು. ನನ್ನ ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ಈಗ ನಾನು ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ ಅಲ್ಲಿ ಇದ್ದೀನಿ. ಅವಾಗ ಅದನ್ನ ಸರಿಪಡಿಸಕ್ಕೆ ಆಗಲ್ವಾ ಈಗ? ಇಲ್ಲ, ಕಾಪಾಡಗೆ ಆಗಲ್ಲ ಅಂತ ಹೇಳಿದ್ರು. ನಾನು ತುಂಬಾ ದಿನ ಬದ್ರಿಗಿಲ್ಲ. ಟೋಕನ್ ನಂಬರ್ 30 ಬನ್ನಿ ಇಲ್ಲಿ. ಹಾ, ಕೂತ್ಕೊಳ್ಳಿ. ಅಮ್ಮನ ರಿಪೋರ್ಟು ನಾರ್ಮಲ್ ಇದೆ. ಓಕೆ ಮೇಡಮ್. ಮೇಡಮ್, ನನಗೂ ಇದೇ ತರ ಒಂದು ಟೆಸ್ಟ್ ಮಾಡಿಸ್ತೀರಾ? ಹೌದಾ, ವೆರಿ ಗುಡ್ ಇನಿಷಿಯೇಟಿವ್ ಇದು. ಇದೇ ತರ ಎಲ್ಲ ಹುಡುಗಿರು ಬರಬೇಕು. ಈ ಫಾರ್ಮ್ ಫಿಲ್ ಮಾಡಿ. ಇದಕ್ಕೆ ಸ್ವಲ್ಪ ಪ್ರೊಸೀಜರ್ ಇರುತ್ತೆ. ಅಂಡ್ ನೀವು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಒಂದು 5 ಜನ ಹುಡುಗಿರ್ನ ಕರ್ಕೊಂಡ್ ಬನ್ನಿ. ಅವರು ಮತ್ತೆ ಇನ್ನ 5 ಜನ ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಕ್ಯಾನ್ಸರ್. ಅಂಡ್ ಇದೇ ತರ ಎಲ್ಲರೂ ಮಾಡ್ತಿದ್ರೆ ಇಂಡಿಯಾದಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೂ ಟೆಸ್ಟ್ ಆಗುತ್ತೆ. ಅಂಡ್ ಈ ಕ್ಯಾನ್ಸರ್ ನಾವು ತಡೆಗಟ್ಬೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸರ್, ಇಲ್ಲೊಬ್ರು ಕೂತಿದ್ರಲ್ಲ ಗೀತಾ ಅಂತ, ಎಲ್ಲಿ? ಗೊತ್ತಿಲ್ಲ ಕಣಮ್ಮ, ರಿಸೆಪ್ಷನಿಸ್ಟ್ ಕೇಳಿ. ಓಕೆ ಸರ್, ಥ್ಯಾಂಕ್ ಯು. ಸರ್, ಇಲ್ಲಿ ಒಬ್ರು ಗೀತಾ ಅಂತ ಕೂತಿದ್ರಲ್ಲ, ಎಲ್ಲೋದ್ರು? ಗೊತ್ತಿಲ್ಲ ಅಮ್ಮ, ನನಗೆ ಚೆಕ್ ಮಾಡ್ತೀನಿ. ಓ ಸರಿ. ಅವರು ನಿಮ್ ಪೇಷಂಟೇ? ಇಲ್ಲಿ ಯಾರೋ ಗೀತಾ ಅಂತ ಇದ್ರು, ಬಟ್ ಅವರು 3 ತಿಂಗಳು ಹಿಂದೆನೆ ತೀರೋಗಿದ್ದಾರೆ ಸರ್ವೈಕಲ್ ಕ್ಯಾನ್ಸರ್. 3 ತಿಂಗಳ ಹಿಂದೆನೇನಾ? 3 ತಿಂಗಳು ಹಿಂದೆ. ಇವಾಗ ತಾನೇ ಸರ್ ಇಲ್ಲಿ ಕೂತಿದ್ರು? ಇಲ್ಲ ಯಾರು ಇಲ್ಲ ಅಪ್ಪ ಇರ್ತಾರ. ಸರ್, ಇವಾಗಾದ್ರೂ ಅರ್ಥ ಆಯ್ತಾ ಸರ್? ಓ, ಇಷ್ಟೆಲ್ಲ ಇದೆಯಾ? ನಮ್ಮ ಹೆಂಡತಿ ಗುಂಟ್ಕಲ್ ತರ ಇದ್ರು ಟೆಸ್ಟ್ ಮಾಡಿಸೇ ಬಿಡೋಣ ಬನ್ನಿ. ಒಳ್ಳೇದು ಸರ್. ಮೊನ್ನೆ ಟೆಸ್ಟ್ ರಿಪೋರ್ಟ್ ಇಸ್ಕೊಳ್ಳೋಣ ಬನ್ನಿ. ನಮಸ್ಕಾರ ಡಾಕ್ಟ್ರೆ. ನಾನು 2 ದಿನಕ್ಕೆ ಮುಂಚೆ ಟೆಸ್ಟ್ಗೆ ಬಂದಿದ್ದೆ, ಕ್ಯಾನ್ಸರ್ ಟೆಸ್ಟ್ಗೆ. ರಿಸಲ್ಟ್ ಬಂತ. ನಿಮ್ ಹೆಸರು? ಲೀಲಾ. ಲೀಲಾ, ಆಕ್ಚುಲಿ ನಿಮ್ಗೆ ಸ್ಟೇಜ್ 1 ಸರ್ವೈಕಲ್ ಕ್ಯಾನ್ಸರ್ ಇದೆ. ಕ್ಯಾನ್ಸರ್? ಡೋಂಟ್ ವರಿ. ಇದು ತುಂಬಾ ವರಿ ಮಾಡ್ಕೊಳ್ಬೇಡಿ. ಇದು ಸ್ಟೇಜ್ 1 ಸರ್ವೈಕಲ್ ಕ್ಯಾನ್ಸರ್. ಏನಾದ್ರೂ ಇದೇ ಸ್ಟೇಜ್ 3 ಅಥವಾ ಸ್ಟೇಜ್ 4 ಕ್ಯಾನ್ಸರ್ ಆಗಿದ್ರೆ ತುಂಬಾ ಕಷ್ಟ ಆಗಿರೋದು. ಕಾಪಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗಿರ್ತಿತ್ತು. ಇದು ಈಗ ನಾನ್ ಭರವಸೆ ಕೊಡ್ತೀನಿ, ಇದು ಸರಿ ಆಗತ್ತೆ. ಇದೇ ನಿಮ್ ಮನೆಯಲ್ಲಿ ಯಾರಾದ್ರೂ 30 ವರ್ಷದ ಕೆಳಗಡೆ ಇರೋ ಹೆಣ್ಮಕ್ಳಿದ್ರೆ ಇದು ಕ್ಯಾನ್ಸರ್ ಬರೋಕ್ಕೂ ಮುಂಚೆನೆ ಇದನ್ನ ನಾವು ಕಂಪ್ಲೀಟ್ ಆಗಿ ತಡೆಗಟ್ಬೋದು ವ್ಯಾಕ್ಸಿನೇಷನ್ ಮೂಲಕ. ಅದನ್ನ ನಾವು HPV ವ್ಯಾಕ್ಸಿನ್ ಅಂತ ಕರಿತೀವಿ. ಈ ಕ್ಯಾನ್ಸರ್ ಇಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಎಷ್ಟು ತೊಂದರೆ ಆಗುತ್ತೆ ಅಂತ ನಮಗೆ ಗೊತ್ತಾಯ್ತು. ಸೊ ಇದೆಲ್ಲ ತಡೆಗಟ್ಬೇಕಂದ್ರೆ ಏನಾದ್ರೂ ಒಂದು ರೆವಲ್ಯೂಷನ್ ಮಾಡ್ಲೇಬೇಕು ನಾವು. ಏನ್ ರೆವಲ್ಯೂಷನ್? ಹಂಗಂದ್ರೆ ಏನ್ ಮಾಡೋಣ? ಅಂದರೆ ಡಾಕ್ಟ್ರ್ ಹೇಳ್ದಂಗೆ ಈಗ ನಾನು ಒಂದು 5 ಜನ ಹತ್ರ ಹೇಳ್ತೀನಿ ಈ ಟೆಸ್ಟ್ ಬಗ್ಗೆ. ಅವರೊಬ್ಬೊಬ್ಬರು
ಇನ್ನೊಂದು 5 ಜನ ಹತ್ರ ಹೋಗಿ ಹೇಳಿದ್ರೆ, ಇದೇ ಥರ ನೀವು ಹೋಗಿ 5 ಜನ ಹತ್ರ ಹೇಳಿದ್ರೆ ಪೂರ್ತಿ ಇಂಡಿಯಾಗೆ ಎಲ್ರಿಗೂ ಗೊತ್ತಾಗತ್ತೆ ಈ ಕ್ಯಾನ್ಸರ್ ಬಗ್ಗೆ, ಈ ಟೆಸ್ಟ್ ಬಗ್ಗೆ. ಸೊ ಎಲ್ರಿಗೂ ಆ ಒಂದು ಈ ಕ್ಯಾನ್ಸರ್ನ ತಡೆಗಟ್ಬೋದು. ಎಲ್ಲರ ಹತ್ರ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ತಿಳಿಸಿ ಈ ಟೆಸ್ಟ್ ಮಾಡಿಸ್ಬೋದು. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮಗೆ 30 ವಯಸ್ಸಿನ ಮೇಲಿದ್ದರೆ ಈ ಕ್ಯಾನ್ಸರ್ಗೆ ಟೆಸ್ಟ್ ಮಾಡಿಸ್ಕೊಳ್ಳಿ, ಸರ್ವೈಕಲ್ ಕ್ಯಾನ್ಸರ್ ಅಂತ. ನಿಮಗೆ ಅದಕ್ಕಿಂತ ಕೆಳಗಡೆ ಇದ್ದರೆ ನೀವು ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ, HPV ವ್ಯಾಕ್ಸಿನ್. ಇದು ಎಲ್ಲ ಹೆಣ್ಮಕ್ಳು ಮಾಡಿಸ್ಕೋಬೇಕಿದನ್ನ. We are screened. Early detection and vaccination is the best prevention.